ವಿಷಯ ಹಸು ಮಹತ್ವ ಅಂತ. ನಮ್ಮ ವೇದ ಕಾಲದಿಂದಲೂ ಹಸುಗಳ ಬಗ್ಗೆ ತುಂಬಾ ಅಪಾರವಾದ ನಂಬಿಕೆ, ಭಕ್ತಿ ಎಲ್ಲ ಇದೆ. ಇದರಲ್ಲಿ 100 ಕೋಟಿ ದೇವತೆಗಳಿದ್ದಾರೆ ಅಂತ ಒಂದು ಪ್ರತೀತಿ ಇದೆ. ಒಂದೊಂದು ಕೂದಲಲ್ಲೂ ಒಬ್ಬೊಬ್ಬರು ದೇವತೆಗಳಿದ್ದಾರೆ ಅನ್ನೊಂದು ಇದು. ಅದಕ್ಕೆ ಎಲ್ಲ ಹೇಳೋದೇನು ಅಂದ್ರೆ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಸುನ ಕೊಲ್ಲಬಾರ್ದು, ಹಸುನ ಹೊಡಿಬಾರ್ದು ಅಂತ ಇದೆ. ಹಸು ಅನ್ನೋದು ಎಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಅಂದ್ರೆ, ಅದರ ಪ್ರತಿಯೊಂದು ಭಾಗನೂ ಮನುಷ್ಯನಿಗೆ ಉಪಕಾರವಾಗುತ್ತೆ. ಹಾಲು ಕೊಡುತ್ತೆ, ಅದೇನದ್ರಿಂದ ನಮ್ಮಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡಲ್ಲ. ಸಗಣಿ ಕೊಡುತ್ತೆ, ಫರ್ಟಿಲೈಸರ್ ಅಂದ್ರೆ ಅದನ್ನ ಬಿಟ್ರೆ ಇಲ್ಲ. ನಾವು ಏನು ಕೃತಕ ಗೊಬ್ಬರ ಹಾಕ್ತಾ ಇದೀವಿ ಗಿಡಗಳಿಗೆ, ಅದೆಲ್ಲ ಬರೀ ಮೋಸ. ನಮ್ಮ ಕಾಯಿಲೆನ ನಾವೇ ತಗೋತಾ ಇದ್ದೀವಿ. ಹಸುಗಳು ಏನು ಕೊಡುತ್ತೆ ಗೊಬ್ಬರ, ಅದನ್ನ ನಾವು ಗಿಡಗಳಿಗೆ ಹಾಕಿದ್ರೆ ಅದ್ಭುತವಾದ ಫಸಲು ಕೊಡುತ್ತೆ. 3ನೇದು ಗಂಜಲ. ಗಂಜಲ ಅನ್ನೋದು ಹೇಳೋದು ಹೆಸರಲ್ಲಿ ಕೆಟ್ಟದಾಗಿ ಕೇಳಿಸೋದದ್ದು, ಆದರೆ ಅದಕ್ಕಿರೋ ಔಷಧೀಯ ಮಹತ್ವ ಪ್ರಪಂಚದಲ್ಲಿ ಇನ್ಯಾವುದಕ್ಕೂ ಇಲ್ಲ. ಕೆಲವರಂತೂ ಅದನ್ನ ಕೈ ಕಾಲಿಗೆಲ್ಲ ಬಡ್ಕೊಂಡ್ಬಿಟ್ಟು ಕ್ಲೀನ್ ಮಾಡ್ಕೋತಾರೆ. ಏನೇ ಬ್ಯಾಕ್ಟೀರಿಯಾಸ್ ಇದ್ರೂ ಹೋಗುತ್ತೆ. ದೇಹಕ್ಕೆ ತಗೋತೀವಿ, ಪಂಚಗವ್ಯ ಅಂತ ತಗೋತೀವಿ. ನಾವೇನೇ ಒಂದು ಕಾರ್ಯ ಮಾಡಿ ಬಂದಾಗ ನಾವು ತಪ್ಪು ಮಾಡಿದ್ರೆ ಇದರಲ್ಲೆಲ್ಲ ಇದರಲ್ಲಿ ಸೇರಬೇಕು ಪ್ರಾಯಶ್ಚಿತ್ತ ಅಂತ. ಆದ್ರೆ ಪ್ರಾಯಶ್ಚಿತ್ತ ಅನ್ನೋದಕ್ಕಿಂತ ನಮ್ಮಲ್ಲಿ ಏನು ಹೊಟ್ಟೆ ಒಳಗಡೆ ಏನು ಬ್ಯಾಕ್ಟೀರಿಯಾಸ್ ಇದೆ, ದೇಹ ಶುದ್ಧಿ, ಅದನ್ನೆಲ್ಲ ದೇಹನ ಶುದ್ಧಿ ಮಾಡಿ ಒಂದು ಆಮೇಲೆ ಉಳೋದಿಕ್ಕೆ, ಗಾಡಿಗೆ, ಯಾವುದಕ್ಕಿಲ್ಲ ಅಂತಿಲ್ಲ. ಆಮೇಲೆ ಅದು ಸತ್ರುವೆ ಅದನ್ನ ಹೂಣಿ ಅದ್ರ ಮೇಲೆ ಗಿಡ ನೆಟ್ಟರೆ ಅದ್ಭುತವಾದ ಗಿಡ ಬೇಕು. ನೀವು ಏನೇ ಗಿಡ ನೆಡಿ, ತೆಂಗಿನ ಸೊಸೆ ಇರ್ಬೋದು, ಅಡಿಕೆ ಸೊಸೆ ಇರ್ಬೋದು, ಅರಳಿ ಮರ ಇರ್ಬೋದು, ಯಾವುದೇ ಒಂದು ಕಾಡು ಗಿಡ ನೆಟ್ಟರೆ ಅದ್ಭುತವಾಗಿ ಬೆಳೆಯುತ್ತೆ. ಅಂದರೆ ಅದು ಸತ್ತಾಗಲೂ ಅದು ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ. ಆದರೆ ಈ ಸಾಬ್ರು ಸೇರಿಕೊಂಡು ಅದ್ರ ಮೂಳೆನೂ ಬಿಡದೆ ಅದರಲ್ಲಿರೋ ಮಜ್ಜನಾನ ತೆಗೆದು ವನಸ್ಪತಿಯಿಂದ ಮಾಡ್ತಾ ಇದ್ದಾರೆ. ಅದು ಅತ್ಯಂತ ದುಃಖದಾಯಕವಾದ ಸಂಗತಿ. ಅದರ ಮೂಳೆನ ಪುಡಿ ಮಾಡಿ ಐಸ್ ಕ್ರೀಮ್ಗೆ ಎಲ್ಲದೂ ಹಾಕಿ ಮನುಷ್ಯರನ್ನ ಹಾಳು ಮಾಡ್ತಾ ಇದ್ದಾರೆ. ನಾವು ಅದನ್ನ ವೆಜಿಟೇರಿಯನ್ ಅಂತೀವಿ. ಏನಕ್ಕೆ ಅಂತಂದ್ರೆ ಅದು ಹುಲ್ಲು ಬಿಟ್ಟು ಬೇರೆ ಇನ್ನೇನು ತಿನ್ನಲ್ಲ, ಆದ್ರೆ ಕೊಡೋದಿಲ್ಲ. ಅತ್ಯದ್ಭುತವಾದ ಉತ್ಪನ್ನಗಳನ್ನ ಅದು ಕೊಡ್ತೀವಿ. ಹಾಲು, ಮೊಸರು, ತುಪ್ಪ, ಬೆಣ್ಣೆ, ಯಾವುದನ್ನ ತಗೊಳ್ಳಿ ನೀವು, ನಮ್ಮ ದೇಹಕ್ಕೆ ಇದು ಅತ್ಯಂತ ಉಪಕಾರಿಯಾಗಿದೆ. ನಾವು ನಮ್ಮ ಜೀವನದಲ್ಲಿ ನಾವು ಒಂದು ಹಸುನ ಸಾಕಿದ್ರೆ ಅದರಲ್ಲಿ ನಿಮಗೆ ಕಾಶಿಗೆ ಹೋದಷ್ಟು ಸುಖ, ಶಾಂತಿ, ನೆಮ್ಮದಿ ಎಲ್ಲ ಸಿಗುತ್ತೆ. ಪುಣ್ಯ ಸಿಗುತ್ತೆ. ದಿಸ್ ಈಸ್ ಮೈ ನನ್ನ ದೊಡ್ಡ ತಮ್ಮ ಕೇಶವಮೂರ್ತಿಯವರಿಂದ ಹಸುವಿನ ಬಗ್ಗೆ ತುಂಬ ಅವರು ಅನುಭವಶಾಲಿಗಳು ಇದ್ರ ಬಗ್ಗೆ. ಯಾಕೆಂದರೆ ನಮ್ಮ ಊರಿನಲ್ಲಿ ಕುಪ್ಪಳ್ಳಿನಲ್ಲಿ ಗ್ರಾಮದಲ್ಲಿ ತುಂಬ ಚೆನ್ನಾಗಿ ಹಸುಗಳನ್ನು ನೋಡಿಕೊಂಡು ಎಲ್ಲ ನಮ್ಮ ಮನೆ ಮಕ್ಕಳಿಗೆಲ್ಲರಿಗೂ ಗೊತ್ತು. ಅಂದರೆ ಗಂಡು ಮಕ್ಳಿಗಂತೂ ತುಂಬ ಚೆನ್ನಾಗಿ ಗೊತ್ತು. ಅವ್ರು ಚೆನ್ನಾಗಿ ಮಾತಾಡಿದ್ದಾರೆ. ಕೇಶವಮೂರ್ತಿಗೆ ಒಂದು ದೊಡ್ಡ ಚಪ್ಪಾಳೆಯಿಂದ ನಾವು ಧನ್ಯವಾದ ಅರ್ಪಿಸೋಣ. ಥ್ಯಾಂಕ್ ಯು.